ಒಂದು ಗ್ರಂಥ, 24,000 ಶ್ಲೋಕಗಳು, 500ಕ್ಕೂ ಹೆಚ್ಚು ಸರ್ಗಗಳು. ಆದರೆ ಪ್ರಶ್ನೆ ಏನೆಂದರೆ, ಇಷ್ಟು ದೊಡ್ಡ ಮಹಾಕಾವ್ಯವನ್ನು ಮಹರ್ಷಿ ವಾಲ್ಮೀಕಿ ಹೇಗೆ ರಚಿಸಿದರು? ಈ ಒಂದು ಶ್ಲೋಕವೇ ರಾಮಾಯಣದ ವೈಭವವನ್ನು ನಮ್ಮ ಮುಂದೆ ತೆರೆದಿಡುತ್ತದೆ. ಈ ಶ್ಲೋಕದ ನಿಜವಾದ ಅರ್ಥವನ್ನು ತಿಳಿದರೆ ರಾಮಾಯಣವನ್ನು ನೋಡುವ ನಿಮ್ಮ ದೃಷ್ಟಿಯೇ ಬದಲಾಗುತ್ತದೆ. ಇಂದು ನಾವು ವಾಲ್ಮೀಕಿ ರಾಮಾಯಣದ ಅತ್ಯಂತ ಮಹತ್ವದ ಶ್ಲೋಕವೊಂದನ್ನು ಅರ್ಥೈಸಿಕೊಳ್ಳಲಿದ್ದೇವೆ. ಈ ಶ್ಲೋಕವು ರಾಮಾಯಣದ ರಚನೆ, ಅದರ ವ್ಯಾಪ್ತಿ ಮತ್ತು ಮಹತ್ವವನ್ನು ತಿಳಿಸುತ್ತದೆ. ಚತುರ್ವಿಂಶತಿ ಎಂದರೆ 24, ಸಹಸ್ರಾಣಿ ಎಂದರೆ ಸಾವಿರಗಳು, ಅಂದರೆ 24,000 ಶ್ಲೋಕಗಳು. ಶ್ಲೋಕಾನಾಂ ಎಂದರೆ ಶ್ಲೋಕಗಳ. ಉತ್ಕವಾನ್ ಋಷಿಂ ಎಂದರೆ ಮಹರ್ಷಿ ವಾಲ್ಮೀಕಿ ರಚಿಸಿದರು. ಮುಂದೆ ಸರ್ಗ ಶತಾನಂಚಂ, ಷಟ್ಟಾಣಿ ಎಂದರೆ 500 ಸರ್ಗಗಳು ಹಾಗೂ ಅದಕ್ಕಿಂತ 6 ಹೆಚ್ಚು, ಅಂದರೆ ಒಟ್ಟು 506 ಸರ್ಗಗಳು. ಈ ಒಂದು ಶ್ಲೋಕವು ವಾಲ್ಮೀಕಿ ರಾಮಾಯಣದಲ್ಲಿ 24,000 ಶ್ಲೋಕಗಳು ಮತ್ತು 506 ಸರ್ಗಗಳಿವೆ ಎಂಬುದನ್ನು ತಿಳಿಸುತ್ತದೆ. ಇದರ ಮಹತ್ವವೇನು? ರಾಮಾಯಣವು ಕೇವಲ ಕಥೆಯಲ್ಲ, ಅದು ಧರ್ಮ, ಸತ್ಯ, ಕರ್ತವ್ಯ, ಕುಟುಂಬದ ಮೌಲ್ಯಗಳು, ನಾಯಕತ್ವ ಮತ್ತು ಆದರ್ಶ ಜೀವನದ ಮಾರ್ಗದರ್ಶನವಾಗಿದೆ. 24,000 ಶ್ಲೋಕಗಳನ್ನು ರಚಿಸುವುದು ಸಾಮಾನ್ಯ ಕೆಲಸವಲ್ಲ. ಪ್ರತಿಯೊಂದು ಶ್ಲೋಕದಲ್ಲೂ ಒಂದು ಸಂದೇಶವಿದೆ. ಪ್ರತಿಯೊಂದು ಸರ್ಗವು ಜೀವನದ ಒಂದು ಪಾಠವನ್ನು ಕಲಿಸುತ್ತದೆ. ಆದ್ದರಿಂದಲೇ ರಾಮಾಯಣವನ್ನು ಇಂದು ಕೂಡ ವಿಶ್ವದಾದ್ಯಂತ ಗೌರವದಿಂದ ಓದುತ್ತಾರೆ. ಆಸಕ್ತಿದಾಯಕ ಮಾಹಿತಿ: ವಾಲ್ಮೀಕಿ ರಾಮಾಯಣವನ್ನು 7 ಕಾಂಡಗಳಾಗಿ ವಿಭಾಗಿಸಲಾಗಿದೆ. ಮೊದಲನೆಯದು ಬಾಲಕಾಂಡ, ಎರಡನೆಯದು ಅಯೋಧ್ಯಾಕಾಂಡ, ಮೂರನೆಯದು ಅರಣ್ಯಕಾಂಡ, ನಾಲ್ಕನೆಯದು ಕಿಷ್ಕಿಂಧ ಕಾಂಡ, ಐದನೆಯದು ಸುಂದರಕಾಂಡ, ಆರನೆಯದು ಯುದ್ಧಕಾಂಡ, ಏಳನೆಯದು ಉತ್ತರಕಾಂಡ. ಈ 7 ಕಾಂಡಗಳಲ್ಲಿ ಒಟ್ಟು 506 ಸರ್ಗಗಳು ಮತ್ತು ಸುಮಾರು 24,000 ಶ್ಲೋಕಗಳಿವೆ. ಇದಕ್ಕಾಗಿಯೇ ರಾಮಾಯಣವನ್ನು ಆದಿಕಾವ್ಯ ಎಂದು ಕರೆಯಲಾಗುತ್ತದೆ ಮತ್ತು ಮಹರ್ಷಿ ವಾಲ್ಮೀಕಿಯನ್ನು ಆದಿಕವಿ ಎಂದು ಗೌರವಿಸಲಾಗುತ್ತದೆ. ಕೊನೆಯ ಸಂದೇಶ: ಈ ಒಂದು ಶ್ಲೋಕವು ನಮಗೆ ಒಂದು ಮಹತ್ವದ ಸಂದೇಶ ನೀಡುತ್ತದೆ. ಒಂದು ಮಹಾನ್ ಕೃತಿ ಒಂದು ದಿನದಲ್ಲಿ ಹುಟ್ಟುವುದಿಲ್ಲ. ಸಾಧನೆ, ಭಕ್ತಿ, ಶಿಸ್ತು ಮತ್ತು ದೈವಾನುಗ್ರಹ ಒಂದಾದಾಗ ಮಾತ್ರ ಇಂತಹ ಅಮರ ಕಾವ್ಯ ಹುಟ್ಟುತ್ತವೆ. ನಾವು ಕೂಡ ನಮ್ಮ ಜೀವನದಲ್ಲಿ ಪ್ರತಿದಿನ ಒಂದು ಒಳ್ಳೆಯ ಕೆಲಸ ಮಾಡಿದರೆ ನಮ್ಮ ಜೀವನವು ಒಂದು ಸುಂದರ ಕಾವ್ಯವಾಗಬಹುದು. ಈ ಶ್ಲೋಕದ ಅರ್ಥ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ ಮತ್ತು ರಾಮಾಯಣದ ಇಂತಹ ಅಪರೂಪದ ಶ್ಲೋಕಗಳ ವಿವರಣೆಗೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ಜೈ ಶ್ರೀರಾಮ್, ಜೈ ಶ್ರೀ ವಾಲ್ಮೀಕಿ ಮಹರ್ಷಿ.